ಇದು ನಮ್ಮ ಪ್ರವಾಸದ ಕೊನೆಯ ದಿನ. ನಾವೀಗ ಬಾಂಬ್ಡಿಲಾದಲ್ಲಿದ್ದೇವೆ. ಬಾಂಬ್ಡಿಲಾದಲ್ಲಿ ಈಗ ಬಹುಶಃ 7 ಡಿಗ್ರಿ ಸೆಲ್ಸಿಯಸ್ ಈಗ ಟೆಂಪರೇಚರ್. ನಾವು ಬೆಳಗ್ಗೆ 5 ಗಂಟೆಗೆ ಈಗ ಹೊರಟು ರೆಡಿಯಾಗಿದ್ದೇವೆ, ಕಾಯ್ತಾ ಇದ್ದೇವೆ. ಅವರು ಬರ್ತಾರೆ. ಈಗ ನಾವಿನ್ನು ಹೋಗೋದು. ಬ್ಯಾಗ್ ತಗೊಂಡೋಗಕ್ಕೆ ಬರಲಿಕ್ಕೆ ಹೇಳಿದ್ದೇವೆ. ಬಂದು ನಾವಿನ್ನು ಹೊರಡೋಗಿದ್ದೇವೆ. ಇದು ಬಾಂಬ್ಡಿಲಾದ ಬೆಳಗಿನ 5 ಗಂಟೆಯ ದೃಶ್ಯ ನೋಡಿ, ಎಷ್ಟು ಬೆಳಕಾಗಿದೆ ಅಂತ ನೋಡಿ. 5 ಗಂಟೆ ಸಾಗಲಿಲ್ಲ, ಇನ್ನೂ ಒಂದು 4 ನಿಮಿಷ ಉಂಟು. ನೋಡಿ ಹೇಗೆ ಉಂಟು. ಇವತ್ತು ತಾರೀಕು ಏಪ್ರಿಲ್ 3. ಇವತ್ತು ನಮ್ಮ ಮದುವೆಯಾದ ದಿನ. ಮತ್ತೊಂದು ವಿಶೇಷ ಅಂದರೆ, ಇವತ್ತು ನಾವು ಬೆಳಗ್ಗೆ ಈಗ ಅರುಣಾಚಲ ಪ್ರದೇಶದಲ್ಲಿದ್ದೇವೆ. ಮಧ್ಯಾಹ್ನದ ಹೊತ್ತಿಗೆ ಅಸ್ಸಾಂನಲ್ಲಿರ್ತೇವೆ, ಗುವಾಹಟಿ. ಒಂದು ಸಂಜೆ ಹೊತ್ತಿಗೆ ಮತ್ತು ರಾತ್ರಿ ನಾವು ಕರ್ನಾಟಕದಲ್ಲಿರ್ತೇವೆ. 3 ರಾಜ್ಯದಲ್ಲಿರ್ತೇವೆ ನಾವು ಒಂದು ದಿವಸ. ಅದು ನಮ್ಮ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ. ಶಾಲೆ ಉಂಟು ನೋಡಿ, ಪೈನ್ ಡೇಲ್ ಪಬ್ಲಿಕ್ ಸ್ಕೂಲ್. ಇಲ್ಲಿ ನೀವು ನೋಡಿರ್ಬೋದು, ಇದು ಈ ಬಿದಿರನ್ನು ಈ ರೀತಿ ನೇಯ್ದು ಹೀಗೆ ತಟ್ಟಿ ಮಾಡೋದು, ಕಾಂಪೌಂಡಿಗೆ ಆಗಲಿ ಸೈಡಿಗೆಲ್ಲ ಇಡಲಿಕ್ಕೆ. ನಾವು ಹೀಗೆ ಮಾಡೋದನ್ನು ನೋಡಿದ್ದೇವೆ. ಅಲ್ಲಿ ಹಸಿ ಬಿದಿರನ್ನು ತುಟ್ಟಿ ಮಾಡೋದನ್ನು ನಾವು ಒಂದು ಕಡೆ ನೋಡಿದ್ದೆ, ಆದರೆ ನಂಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮಾತ್ರ ಇಡೀ ಅರುಣಾಚಲ ಪ್ರದೇಶದಲ್ಲಿ ನಾವು ಹೋದಲ್ಲಿ ಎಲ್ಲ ಜಾಗದಲ್ಲಿ ಈ ರೀತಿ ಇತ್ತು. ಅವರು ಇಲ್ಲಿ ಬಿದಿರು ತುಂಬ ಉಪಯೋಗಿಸ್ತಾರೆ. ನೋಡಿ, ಇಲ್ಲೊಂದು ಮನೆ ಎಲ್ಲ ಹೀಗೆ ಮರದ ಬಾಲ್ಕನಿ. ಮರ ಹೆಚ್ಚು ಉಪಯೋಗಿಸಿದಾಗ ಅಂದರೆ ಚಳಿ ಅಲ್ವಾ, ಶೀತ. ತವಾಂಗ್ ಜಿಲ್ಲೆಯ ದಕ್ಷಿಣಕ್ಕಿರುವ ವೆಸ್ಟ್ ಕಾಮೆಂಗ್ ಜಿಲ್ಲೆಯ ಆಡಳಿತ ಕಚೇರಿ ಇರುವುದು ಈ ಬಾಂಬ್ಡಿಲಾದಲ್ಲಿ. ಅರುಣಾಚಲ ಪ್ರದೇಶದ ರಾಜ್ಯದ ಅಧಿಕೃತ ಭಾಷೆ ಇಂಗ್ಲೀಷು. ಇಲ್ಲಿ ಹಿಂದಿ ಮಾತಾಡುವವರು ಬರೀ 6% ಜನಗಳಿರೋದು. 100ಕ್ಕೆ 6 ಜನ ಹಿಂದಿ ಮಾತಾಡುವವರು. ಮತ್ತು ಮೊನ್ಪ, ಆದಿ, ಅಕ್ಕ, ಐಶಿ ಅಂಥೇಳಿ ಬುಡಕಟ್ಟು ಜನಾಂಗದವರೇ ಹೆಚ್ಚಿರುವ ಕಾರಣ ಆಯಾಯ ಜನಾಂಗದವರದ್ದು ಅವರದ್ದೇ ಸೆಪರೇಟ್ ಭಾಷೆ ಉಂಟಂತೆ. ಈ ಪ್ರದೇಶದ ಜನರಿಗೆ ತಮ್ಮ ರಾಜ್ಯದ ರಾಜಧಾನಿ ಇಟಾನಗರಿಗೆ ಹೋಗೋದಕ್ಕಿಂತ ಅಸ್ಸಾಮಿನ ರಾಜಧಾನಿ ದಿಸ್ಪುರಿಗೆ ಹೋಗೋದು ಹತ್ತಿರ. ಅಸ್ಸಾಮಿನದು ಗುವಾಹಟಿ, ದಿಸ್ಪುರ್ ಎಲ್ಲ ಈ ಪ್ರದೇಶಕ್ಕೆ ಹತ್ತಿರ ಆಗ್ತದೆ. ಹಾಗೆ ಅವರಿಗೆ ಗುವಾಹಟಿ ಮತ್ತು ದಿಸ್ಪುರ್ನ ಸಂಪರ್ಕ ಜಾಸ್ತಿ. ಮತ್ತು ಅಸ್ಸಾಮಿನ ಜನಗಳು ಸುಮಾರು ಜನ ಇಲ್ಲಿ ಕೂಲಿ ಕೆಲಸ, ಮಾರ್ಗದ ಕೆಲಸ ಇತ್ಯಾದಿ ಕೆಲಸಕ್ಕೆ ಅಸ್ಸಾಂನವರಿದ್ದಾರೆ, ತುಂಬ ಜನ ಇದ್ದಾರೆ. ನೋಡಿ, ಈಗ ಮಾರ್ಗದ 2 ಬದಿಯಲ್ಲಿ ನಾವು ಮಿಲಿಟ್ರಿ ಕ್ಯಾಂಪ್ ಕಾಣ್ತಾ ಇದ್ದೇವೆ. ಮತ್ತು ಆಚೀಚೆ ಹೋಗುವ ಮಿಲಿಟ್ರಿ ವಾಹನಗಳು ಸುಮಾರು ಕಾಣಲಿಕ್ಕೆ ಸಿಗ್ತಾ ಉಂಟು. ನಮ್ಮ ದೇಶದಲ್ಲಿ ಮಿಲಿಟ್ರಿ ವಾಹನಗಳಿಗೆ ಬೇರೆ ರೀತಿಯ ನಂಬರ್ ಪ್ಲೇಟ್ ಇರ್ತದೆ. ಅಂದರೆ ನಮಗೆಲ್ಲ RTOದವ್ರು ನಂಬರ್ ಕೊಡ್ತಾರಲ್ಲ, ಆ ರೀತಿಯ ನಂಬರ್ ಪ್ಲೇಟ್ ಅಲ್ಲ. ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನ ವಾಹನಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತದೆ. ಮಿಲಿಟ್ರಿ ವಾಹನದ ನಂಬರ್ ಯಾವ ರೀತಿ ಇರ್ತದೆ ಅಂತ ನಾನು ಸ್ಕ್ರೀನಲ್ಲಿ ಉದಾಹರಣೆಗೆ ತೋರಿಸ್ತಾ ಇದ್ದೇನೆ. ಶುರುವಿಗೆ ಬ್ರಾಡ್ ಆ್ಯರೋ ಅಂತ ಹೇಳ್ತಾರೆ, ಮೇಲ್ಮುಖವಾಗಿರುವ ಬಾಣದ ಒಂದು ಗುರುತು. ಮತ್ತಿನ 2 ಸಂಖ್ಯೆ, ಅದು ರಿಜಿಸ್ಟರ್ ಆದ ವರ್ಷದ ಕೊನೆಯ 2 ಡಿಜಿಟ್ ಅಂತ ತೋರಿಸ್ತದೆ. ಮತ್ತಿನ ಅಕ್ಷರ, ಅದು ಯಾವ ರೀತಿಯ ವಾಹನ ಅಂತ ಸೂಚಿಸ್ತದೆ. ಜೀಪ್, ಟ್ರಕ್, ವ್ಯಾನ್ ಇತ್ಯಾದಿ ಒಂದೊಂದು ಟೈಪಿನ ವಾಹನಕ್ಕೆ ಒಂದೊಂದು ಅಕ್ಷರ ಉಂಟು. ಅದರ ನಂತರದ 6 ಡಿಜಿಟಿನ ಸೀರಿಯಲ್ ನಂಬರ್. ಬಾಕಿ ಎಲ್ಲ RTOದಲ್ಲಿ ಕೊಡುವ ರೀತಿ ನಂಬರ್ ಕೊಡ್ತಾರೆ. ये किसके लिए यूज होता है ये घोड़ा? आर्मी वाला है ना, आर्मी वाला है, आर्मी वालों का घोड़ा. नागमंदिर की मेल है. हां, हत्ते ऊपर रेडीगा चढ़िगे बैठा एड़दाड़े रुकना है. इनसे गाड़ी ले जाएंगे एड़दाड़े ते करन फाट ते क्या करेंगे ना ಒಂದು ನಾಗಮಂದಿರ ಉಂಟು ಇಲ್ಲಿ ನೋಡಿ, ಎತ್ತರದಲ್ಲಿ ನಾಗಮಂದಿರ. 1966ರಲ್ಲಿ ಸ್ಥಾಪನೆ ಆದದ್ದುಂಟು ಇದು ನಾಗಮಂದಿರ. ಈ ಎತ್ತರಕ್ಕೆ ಹತ್ತಿ ಹೋಗಬೇಕು ಅಂತ ಹೇಳಿ, ಆದರೆ ಒಂದು ಹೋಗಿ ಬರಲಿಕ್ಕೆ ಸ್ವಲ್ಪ ಹೊತ್ತು ಬೇಕಲ್ಲ. ನಾವು ಸಂಜೆ ಒಳಗೆ, ನಮಗೆ 6 ಗಂಟೆಗೆ ಫ್ಲೈಟ್ ಉಂಟು, ಹಾಗಾಗಿ ಲೇಟ್ ಆಗ್ತದೆ. ನಾವು ಅಲ್ಲಿ ಮೇಲೆ ಹೋಗುವ ಯೋಚನೆ ಮಾಡ್ತಾ ಇಲ್ಲ, ಆದರೆ ಇವನು ಹೋಗುವ ಅಂತ ಹೇಳ್ತಾ ಇದ್ದಾನೆ, ಕಾಣ್ತದೆ.
ಅಂತೂ ಮಗನ ಒತ್ತಾಯಕ್ಕೆ ನಾವು ಪಕ್ಕ ಮೇಲೆ ಹೋಗಿ ಬಂದೆವು. ಮೇಲಿನಿಂದ ತುಂಬ ಚೆಂದಕ್ಕೆ ಕಾಣ್ತಾ ಇತ್ತು ಕೆಳಗಿನ ದೃಶ್ಯಗಳು. ನಮಗೆ ಬೆಳಗಿನ ತಿಂಡಿ ಕೂಡ ಆಗಿರಲಿಲ್ಲ. ಮತ್ತು ನಾಗದೇವರಿಗೆ ನಮಸ್ಕಾರ ಮಾಡಿ ಸೀದಾ ಕೆಳಗಿಳಿದು ಬಂದೆವು. ಮಗ ನಮ್ಮಲ್ಲಿ ಶನಿವಾರ ಸಂತೆ ಇದ್ದಂಗೆ ಇಲ್ಲಿ ಗುರುವಾರ ಸಂತೆ. ಮತ್ತೊಂದು ವಿಷಯ ನನಗೆ ಹೇಳಲಿಕ್ಕೆ ಬಿಟ್ಟೋಯ್ತು. ಈ ಏರಿಯಾದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ ನೀವು ಎಲ್ಲಿ ನೋಡಿದರೂ ಕೂಡ ಮಿಲಿಟ್ರಿಯವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಅದು ಆ ಚಳಿಯಲ್ಲಿ ಬೆವರು ಬರುವಂಥ ವಿಗರಸ್ ಎಕ್ಸಸೈಸ್. ಒಂದು ಕ್ಯಾಂಪಿನಲ್ಲಿ ಅಡಿಗೆಯವರನ್ನು ಬಿಟ್ಟು ಉಳಿದವರೆಲ್ಲರೂ ಎಕ್ಸಸೈಸ್ನಲ್ಲಿ ಪಾಲ್ಗೊಳ್ಳಲೇಬೇಕಂತೆ. ಅಡಿಗೆ ಮಾಡಲಿಕ್ಕೆ ಯಾರು ಡ್ಯೂಟಿಯಲ್ಲಿ ಇರ್ತಾರೋ ಅವರು ನಂತರ ಎಕ್ಸಸೈಸ್ ಮಾಡೋದಂತೆ. ಮಿಲಿಟ್ರಿಯವರು ನಡೆಸುವ ಕ್ಯಾಂಟೀನ್ ಕೂಡ ಅಲ್ಲಲ್ಲಿ ಉಂಟು. ಅಲ್ಲಿ ಕೂಡ ಅಡಿಗೆ ಮಾಡುವವರು, ಪಾತ್ರೆ ತೊಳೆಯುವವರು ಅವರು ಶಿಫ್ಟಿನಲ್ಲಿ ಕೆಲಸ ಮಾಡ್ತಾರಂತೆ. ನಾವು ಕೂಡ ಒಂದೆರಡು ಮಿಲಿಟ್ರಿ ಕ್ಯಾಂಪಿನಲ್ಲಿ ಚಹಾ ಕುಡ್ದಿದ್ದೇವೆ. ತುಂಬ ಕಡಿಮೆಗೆ ಸಿಗ್ತದೆ ಚಹಾ. ನೋಡಿ, ನಾವೀಗ ಅರುಣಾಚಲ ಬಿಟ್ಟು ಅಸ್ಸಾಂ ರಾಜ್ಯಕ್ಕೆ ಪ್ರವೇಶಿಸಿದ್ದೇವೆ. ಇಲ್ಲಿ ಈಗ ಎಡಗಡೆಯಲ್ಲಿ ಕಾಣ್ತಾ ಇರೋದು ನಮೇರಿ ನ್ಯಾಷನಲ್ ಪಾರ್ಕ್. ಇದರೊಳಗೆ ಹೋಗ್ಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಕೈಯಿಂದ ಪರ್ಮಿಷನ್ ಆಗಬೇಕು, ಟಿಕೆಟ್ ಆಗಬೇಕು. ಇದೊಂದು ಹುಲಿ ಸಂರಕ್ಷಿತ ಅರಣ್ಯ. ಇದರೊಳಗೆ ಸಫಾರಿ ಎಲ್ಲ ಉಂಟಂತೆ. ಹೋಗುವಾಗ್ಲೂ ಬರುವಾಗ್ಲೂ 1 kg ಬಾಳೆಹಣ್ಣು ತೆಗೆದು ಮಂಗಗಳಿಗೆ ತಿನ್ನಿಸಿದ್ದಾರೆ ನಯನ್. ಇದೀಗ ನಾವು ಬ್ರಹ್ಮಪುತ್ರ ನದಿಯ ಮೇಲೆ ಕಟ್ಟಿರುವ ಸೇತುವೆ ಮೇಲೆ ಹೋಗ್ತಾ ಇದ್ದೇವೆ. ಈ ಸೇತುವೆಯ ಉದ್ದ 3 ಕಿಲೋಮೀಟರ್. ನಾವೀಗ ಗುವಾಹಟಿ ಕಡೆ ಹೋಗ್ತಾ ಇದ್ದೇವೆ. ನಮ್ಮ ಪ್ರವಾಸ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು. ಇವನು ತನ್ನ ಚಿಕ್ಕಿಗೆ ಅರುಣಾಚಲದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ. ಇಲ್ಲೊಂದು ಮೃತ್ಯುಂಜಯ ಟೆಂಪಲ್ಗೆ ಬಂದಿದ್ದೇವೆ ನಾವು. ಮಹಾಮೃತ್ಯುಂಜಯ ಟೆಂಪಲ್ ಅಂತ. ಇದರ ಇನಾಗ್ರೇಷನ್ಗೆ ನರೇಂದ್ರ ಮೋದಿ ಅವರು ಬಂದಿದ್ರಂತೆ. ಇದೀಗ ಅಸ್ಸಾಂ ರಾಜ್ಯದ ನಗಾಂವ್ ಅಂತ ಹೇಳುವ ಜಾಗ. ಇದು ಜಗತ್ತಿನ ಅತಿ ದೊಡ್ಡ ಶಿವಲಿಂಗ ಅಂತೆ. ಅಂದರೆ ಈ ಹೊರಗಿನ ಸ್ಟ್ರಕ್ಚರ್ ಉಂಟಲ್ಲ ದೇವಸ್ಥಾನದ್ದು, ಈ ಒಟ್ಟು ಶಿವಲಿಂಗ ಜಗತ್ತಿನ ಅತಿ ದೊಡ್ಡ ಶಿವಲಿಂಗ. ಆದರೆ ಪೂಜೆ ಸಲ್ಲುವಂಥದ್ದು ಒಳಗೆ ಚಿಕ್ಕ ಶಿವಲಿಂಗಕ್ಕೆ. ಈಗ ನೀವು ನೋಡ್ತಾ ಇರೋದು ಬೇಸ್ಮೆಂಟ್. ಗರ್ಭಗುಡಿ ಇರೋದು ಇದಕ್ಕಿಂತ ಮೇಲಿನ ಅಂತಸ್ತಿನಲ್ಲಿ. 2003ರಲ್ಲಿ ಇದನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ದಂತೆ. ಮತ್ತೆ ಏನೋ ತೊಂದರೆಯಾಗಿ, ಯಾವ ರೀತಿಯ ತೊಂದರೆ ಅಂತ ಗೊತ್ತಿಲ್ಲ, ಇದು ಲೋಕಾರ್ಪಣೆ ಆದದ್ದು 2021ರಲ್ಲಿ. ಇಲ್ಲಿನ ವಾತಾವರಣ ನಮ್ಮ ಊರಿನ ವಾತಾವರಣದ ಹಾಗೆ ಉಂಟು. ಇದು ಗುವಾಹಟಿಯಿಂದ ಕಾಜಿರಂಗಕ್ಕೆ ಹೋಗುವ ಹೈವೇಯ ಬದಿಯಲ್ಲಿರೋದು. ಇಲ್ಲಿಂದ ಗುವಾಹಟಿಗೆ 120 ಕಿಲೋಮೀಟರ್. ಈ ಶಿವಲಿಂಗದ ಎತ್ತರ 126 ಫೀಟ್. ಆ ಬದಿಯಿಂದ ಎಂಟ್ರಿಯಾಗಿ ಈ ಬದಿಯಿಂದ ಹೊರಗೆ ಬರೋದು. ಅಲ್ಲಿ ಮಧ್ಯದಲ್ಲಿ ಶಿವಲಿಂಗ ಉಂಟು. ಅಲ್ಲಿಯ ಪೂಜೆ, ಅಭಿಷೇಕ ಎಲ್ಲ ಆಗ್ತಾ ಉಂಟು. ಮಹಾಮೃತ್ಯುಂಜೇಶ್ವರನ ಲಿಂಗ ಅಲ್ಲಿರೋದು ಮಧ್ಯದಲ್ಲಿ. ನಾವು ಅಲ್ಲಿ ಎದುರು ಬದಿಯಿಂದ ಎಂಟ್ರಿಯಾಗಿ ಈ ಬದಿಯಿಂದ ಹೊರಗೆ ಬರ್ತೇವೆ. ಸುತ್ತ ಗದ್ದೆ ಉಂಟು, ಒಳ್ಳೆ ಗಾಳಿ ಉಂಟು. ಸೆಕೆ, ಇಲ್ಲಿ ಚಳಿ ಇಲ್ಲ. ಇಲ್ಲಿ ಈಗ 26 ಡಿಗ್ರಿ ಸೆಲ್ಸಿಯಸ್. ಗುವಾಹಟಿಗೆ ಇನ್ನಿಲ್ಲಿಂದ
120 ಕಿಲೋಮೀಟರ್ ಇರೋದು. ಮತ್ತು ಇಲ್ಲಿ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ತಮಿಳುನಾಡಿನಿಂದ 25 ಜನ ಪುರೋಹಿತರು ಬಂದಿದ್ರಂತೆ. ಬಿಳಿ ಪಾರಿವಾಳ, ಬಿಳಿ ಕಪ್ಪು ಪಾರಿವಾಳ, ಕಪ್ಪು, ಬೇರೆ ಬೇರೆ ಬಣ್ಣದ ಪಾರಿವಾಳ, ಬ್ರೌನ್ ಕಲರ್. ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಮತ್ತೆ ನಾವು ಮುಂದೆ ಅಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿದೆವು. ಅಲ್ಲಿ ಡಿವೈಡರ್ ಉಂಟಲ್ಲ, ಡಿವೈಡರ್ ಇಂದ ಆಚೆಗೆ ಇರೋದು ಅಸ್ಸಾಂ ಅಂತೆ, ಇದೀಗ ಮೇಘಾಲಯ ಅಂತೆ ಸ್ಟೇಟ್. ಈ ರೋಡ್ ಬರುವ ಜಾಗ ಮಾತ್ರ ಸ್ವಲ್ಪ ದೂರಕ್ಕೆ ಈ ರೋಡ್, ಇದೀಗ ಡಬಲ್ ರೋಡು, ಸ್ವಲ್ಪ ದೂರಕ್ಕೆ ಈ ರೋಡ್ ಬರುವ ಜಾಗ ಮೇಘಾಲಯದಲ್ಲಿ ಬರ್ತದಂತೆ, ಆಚೆ ಅಸ್ಸಾಂನಲ್ಲಿ ಬರ್ತದಂತೆ. ಈ ರೋಡ್ ಇಪ್ಪದು ಮೇಘಾಲಯ ಇದೀಗ ಈ ರೋಡಿಂದ ಆಚೆ ಎಲ್ಲ ಮೇಘಾಲಯ. ಈ ರೋಡಿಂದ ಆಚೆ ಇರೋದು ಈಗ ಈ ಸೈಡ್ ಮೇಘಾಲಯ ಅಂತೆ. ಆದ್ರೆ ನಾವೀಗ ಮೇಘಾಲಯಕ್ಕೆ ಹೋಗಿದ್ದೇವೆ ಅಂತ ಹೇಳ್ಬಹುದು. ನಾನು ಅಂದುಕೊಳ್ತಾ ಇದ್ದೆ 3ನೇ ತಾರೀಕಿಗೆ ನಾವು 3 ಸ್ಟೇಟಲ್ಲಿ ಇರ್ತೇವೆ ಅಂತ. ಬೆಳಗ್ಗೆ ಅರುಣಾಚಲ ಪ್ರದೇಶ, ಮಧ್ಯಾಹ್ನ ಅಸ್ಸಾಂ, ಸಂಜೆ ನಮ್ಮ ಕರ್ನಾಟಕ ಅಂತ. ಆದ್ರೆ 4 ಸ್ಟೇಟ್ ಆಯ್ತು. ಈಗ ಇಡೆಯಲ್ಲೊಂದು ಮೇಘಾಲಯ ಕೂಡ ಬಂತು ನೋಡಿ. ಅಲ್ಲಿ ಬೋರ್ಡಿನಲ್ಲಿ ಮೇಘಾಲಯ ಅಂತ ಉಂಟು, GS ರೋಡ್ ಮೇಘಾಲಯ ಅಂತ ಉಂಟು ಅಲ್ಲಿ. ಅದು GS ರೋಡ್ ಮೇಘಾಲಯ ಅಂತ ಉಂಟು. ಇಲ್ಲಿ ಈಚೆ ಡಿವೈಡರ್ ಇಂದ ಆಚೆ ಅಸ್ಸಾಂ. ಇಲ್ಲಿ ದಾರು ಮತ್ತೆ ಪೆಟ್ರೋಲ್ ಸಸ್ತಾ ಅಂತೆ ಈ ಸೈಡ್. ಈಗ ನಾವು ಗುವಾಹಟಿಯಿಂದ ಏರ್ಪೋರ್ಟ್ ಸೈಡಿಗೆ ಬರ್ತಾ ಇದ್ದೇವೆ. ಇಲ್ಲೊಂದು ಬಾಲಾಜಿ ದೇವಸ್ಥಾನ ಉಂಟಂತೆ, ಅದನ್ನು ನೋಡಿಕೊಂಡು ಹೋಗುವ. ಈ ದೇವಸ್ಥಾನವನ್ನು ಪೂರ್ವ ತಿರುಪತಿ ಅಂತ ಕರೀತಾರಂತೆ. ನಾವು ತಿರುಪತಿ ಬಾಲಾಜಿ ಟೆಂಪಲ್ಗೆ ಬಂದಿದ್ದೇವೆ ಗುವಾಹಟಿಯಲ್ಲಿ. ಇಲ್ಲಿ ಒಳಗೆ ಮೊಬೈಲ್ ತಗೊಂಡು ಹೋಗ್ಬಾರ್ದು, ಮೊಬೈಲ್ ತಗೊಂಡು ಹೋಗ್ಬೋದು, ವಿಡಿಯೋ ಫೋಟೋ ತೆಗಿಬಾರ್ದು. ತುಂಬ ಚೆಂದ ಉಂಟು ಒಳಗಡೆ. ತಿರುಪತಿಯಲ್ಲಿರುವ ಹಾಗೆ ತಿಮ್ಮಪ್ಪ, ಈಚೆ ಪದ್ಮಾವತಿ ಮತ್ತು ಈಚೆ ದುರ್ಗೆದು ಗುಡಿ ಉಂಟು. ತುಂಬ ಚೆಂದ ಉಂಟು, ಕ್ಲೀನ್ ಇದೆ. ಗಾರ್ಡನ್ ಉಂಟು ಸಣ್ಣಕ್ಕೆ ಒಳಗಡೆ. ಇಲ್ಲಿ ತಿರುಪತಿ ಲಡ್ಡು ಪ್ರಸಾದ ಕೂಡ ಸಿಗ್ತದೆ. ಇಲ್ಲಿ ಶೂ ಕೌಂಟರ್ ಉಂಟು, ಮತ್ತು ಆಚೆ ವಾಷಿಂಗ್ ಏರಿಯಾ ಎಲ್ಲ ಉಂಟು. ನೀಟಾಗಿ ಉಂಟು, ಚೆಂದ ಉಂಟು. ಇಲ್ಲಿ ಪಾರ್ಕ್ ಎಲ್ಲ ನೋಡಿ, ನೀಟ್ ಉಂಟು, ಕ್ಲೀನ್ ಉಂಟು. ಇದು ಕಾಂಚಿ ಕಾಮಕೋಟಿ ಪೀಠದವರು ಮೇಂಟೈನ್ ಮಾಡ್ತಾರೆ, ಅವರ ಅಡಿಯಲ್ಲಿ ಬರುವಂತಹ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡ ಉಂಟು ನೋಡಿ. ಎಷ್ಟು ಬೇಕಾದರೂ ವಾಹನ ಪಾರ್ಕ್ ಮಾಡ್ಬೋದು. ಆಚೆ ಟಾಯ್ಲೆಟ್ ಕಾಂಪ್ಲೆಕ್ಸ್, ರೆಸ್ಟ್ ರೂಮ್. ಇಲ್ಲಿ ಒಂದು ಕ್ಯಾಂಟೀನ್ ಕೂಡ ಉಂಟು, ಅದರಲ್ಲಿ ದಕ್ಷಿಣ ಭಾರತದ ತಿಂಡಿ ತಿನಿಸುಗಳು ಸಿಗ್ತದೆ ಅಲ್ಲಿ. ಇನ್ನು ನಮ್ಮ ಪಯಣ ಏರ್ಪೋರ್ಟ್ನ ಕಡೆಗೆ. ಮತ್ತು ಇಷ್ಟು ದಿನ ನಮ್ಮ ಜೊತೆ ಇದ್ದ ನಯನ್ಗೆ ಬಾಯ್ ಬಾಯ್ ಮಾಡುವ ಸಮಯ. ನಾವು ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟಿಗೆ ತಲುಪಿದ್ದೇವೆ. ಬ್ಯಾಗ್ ಕೊಟ್ಟು ಬೋರ್ಡಿಂಗ್ ಪಾಸ್ ಎಲ್ಲ ತೆಕ್ಕೊಂಡು ಮತ್ತು ವಿಮಾನ ಹತ್ತಲಿಕ್ಕೆ ಸ್ವಲ್ಪ ಸಮಯ ಇತ್ತು. ಮತ್ತು ಕಾಪಿಯ ಕತೆ ಅಂತ ಒಂದು ಕಾಮಿಡಿ ವಿಡಿಯೋ ಕೂಡ ಶೂಟ್ ಮಾಡಿ ಇದೀಗ 6:15ಗೆ ನಾವು ವಿಮಾನ ಹತ್ತುತ್ತಾ ಇದ್ದೇವೆ. ಗುವಾಹಟಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ 3.25 ಗಂಟೆಯ ಪ್ರಯಾಣ. Your left leg is under your seat. In the unlikely event of water evacuation, just last second over your head and security straps around your waist. At the exit, pull the left toggle to inflate your life jacket. Please close the tube. If you're evacuating from the OE exit, you can life jacket only after you have stepped under the wing. Life jacket to the light. Thank you for your attention.
ರಾತ್ರಿ 9:30ಕ್ಕೆ ಸರಿಯಾಗಿ ವಿಮಾನ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.